ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡುವುದರ ಮೂಲಕ ನೀವೆಲ್ಲರೂ ನಿಮ್ಮ ವಿಷಯದಲ್ಲಿ ದೇವರ ಹೃದಯದ ಆಶೆಗಳನ್ನು, ಆತನ ಬಯಕೆಗಳನ್ನು ತಿಳಿದುಕೊಳ್ಳುತ್ತಿರುವಿರಿ. ಪ್ರತಿಯೊಬ್ಬರೂ ಯೇಸು ಕ್ರಿಸ್ತನಂತೆ ಆಗಬೇಕೆಂಬುದಾಗಿ ದೇವರು ಬಯಸ್ತಾನೆ. ಇಂದು ನಾವು ಯೆಹೋಶುವನ ಪುಸ್ತಕ ಅಧ್ಯಯನದಲ್ಲಿ ಇಸ್ರಾಯೇಲರು 2.5 ಕುಲದವರು ಯೋರ್ದನ್ ಹೊಳೆಯ ಆಚೆ ಬದಿಯಲ್ಲಿ ಕಟ್ಟಿದ ವೇದಿಯ ಮುಖ್ಯವಾದ ವಿಚಾರ 12 ಕಲ್ಲುಗಳು ಏನನ್ನು ತಿಳಿಸುತ್ತದೆ ಎಂಬ ಸತ್ಯವನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ಆತ್ಮನ ಸಹಾಯದಿಂದ ಈ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮಾರ್ಗವೂ ಸತ್ಯವೂ ಜೀವವೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೆಹೋಶುವನ ಪುಸ್ತಕದ 22ನೇ ಅಧ್ಯಾಯದ 17ನೇ ವಚನದವರೆಗೆ ಧ್ಯಾನ ಮಾಡಿದೆವು. ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ತಮ್ಮ ಸ್ವಾಸ್ಥ್ಯಕ್ಕೆ ಹಿಂತಿರುಗಿ ಹೋದದ್ದು ಮತ್ತು ಅವರು ವೇದಿಯನ್ನು ಕಟ್ಟಿದ್ದು ಎಂಬ ವಿಚಾರವಾಗಿ ಧ್ಯಾನಿಸಿದೆವು. ಈ ಮೂಲಕವಾಗಿ ಉಳಿದ 9.5 ಕುಲದವರಿಗೂ ಈ 2.5 ಕುಲದವರಿಗೂ ಮಧ್ಯೆ ನಡೆದಂಥ ಘಟನೆಗಳನ್ನು ಮತ್ತು ಅವರ ವಿಚಾರದಲ್ಲಿ ಇದ್ದಂಥ ವೈಮನಸ್ಸುಗಳ ಪ್ರಾರಂಭ ಎಂಬುದನ್ನು ನಾವು ಧ್ಯಾನ ಮಾಡಿ ಮುಂದುವರಿಯುವಾಗ, ಇಂದು ನಾವು ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 22ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಗ ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಆ ಇಸ್ರಾಯೇಲ್ ಕುಲಾಧಿಪತಿಗಳಿಗೆ, ದೇವಾದೇವನಾದ ಯೆಹೋವನು ಇದಕ್ಕೆ ಸಾಕ್ಷಿ. ದೇವಾದೇವನಾದ ಯೆಹೋವನಿಗೆ ಇದು ಗೊತ್ತುಂಟು, ಇಸ್ರಾಯೇಲ್ಯರಿಗೂ ಗೊತ್ತಾಗುವುದು. ನಾವು ದ್ರೋಹಿಗಳು, ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರೂ ಆಗಿದ್ದರೆ ಆತನು ನಮ್ಮನ್ನು ಈ ಹೊತ್ತೇ ಕೈಬಿಡಲಿ. ನಾವು ಯೆಹೋವನಿಂದ ವಿಮುಖರಾಗಿ ಸರ್ವಾಂಗಹೋಮ, ಸಮಾಧಾನ ಯಜ್ಞ, ಧಾನ್ಯ ನೈವೇದ್ಯ ಇವುಗಳನ್ನು ಸಮರ್ಪಿಸುವುದಕ್ಕೋಸ್ಕರ ಈ ವೇದಿಯನ್ನು ಕಟ್ಟಿದ್ದರೆ ಯೆಹೋವನು ತಾನೇ ನಮ್ಮನ್ನು ಶಿಕ್ಷಿಸಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇವರು ಯಜ್ಞಗಳನ್ನು ಅರ್ಪಿಸುವ ಉದ್ದೇಶದಿಂದ ಈ ವೇದಿಯನ್ನು ಕಟ್ಟಿರಲಿಲ್ಲ. ಈ ವೇದಿಯು ತಾವು ಇನ್ನೂ ಇಸ್ರಾಯೇಲ್ ದೇಶಕ್ಕೆ, ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟವರು ಎಂಬುದನ್ನು ಸುಮ್ಮನೆ ಜ್ಞಾಪಕಪಡಿಸುವಂಥದ್ದಾಗಿತ್ತು. ಇದು ಒಂದು ವೇಳೆ ದೇವದರ್ಶನ ಗುಡಾರದಲ್ಲಿ ಸಿಗುವ ಯಜ್ಞವೇದಿಯ ವಿಸ್ತಾರವಾದ ಮಾದರಿಯಾಗಿರಬಹುದು, ಆದರೆ ಯಜ್ಞಗಳನ್ನು ಅರ್ಪಿಸುವ ಉದ್ದೇಶ ಅದು ಹೊಂದಿರಲಿಲ್ಲ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 22ನೇ ಅಧ್ಯಾಯ 24ನೇ ವಚನದಿಂದ 26ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಒಂದು ವಿಶೇಷವಾದ ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದೆವು. ಮುಂದೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳಿಗೆ, ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ನಿಮಗೇನು ಪಾಲಿದೆ? ರೂಬೇನ್ಯರೇ, ಗಾದ್ಯರೇ, ಯೆಹೋವನು ನಮಗೂ ನಿಮಗೂ ನಡುವೆ ಯೋರ್ದಾನ್ ಹೊಳೆಯನ್ನು ಮೇರೆಯಾಗಿಟ್ಟಿದ್ದಾನೆ, ಆತನಲ್ಲಿ ನಿಮಗೇನೂ ಪಾಲಿಲ್ಲ ಎಂದು ಹೇಳಿ ಅವರನ್ನು ದೇವಭಕ್ತಿಯಿಂದ ತೊಲಗಿಸಿಬಿಟ್ಟಾರು ಎಂಬ ಭಯದಿಂದ ನಾವು, ಬನ್ನಿರಿ, ಒಂದು ವೇದಿಯನ್ನು ಕಟ್ಟೋಣ ಎಂದುಕೊಂಡು ಹಾಗೆಯೇ ಮಾಡಿದೆವು. ಅದು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವುದಕ್ಕೋಸ್ಕರವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ಯೋರ್ದಾನ್ ಹೊಳೆಯನ್ನು ದಾಟಿದ ಮೇಲೆ ಗಿಲ್ಗಾಲಿನಲ್ಲಿ ಯೋರ್ದಾನಿಂದ ಎತ್ತಿಕೊಂಡು ಬಂದ 12 ಕಲ್ಲುಗಳನ್ನು ನಿಲ್ಲಿಸಿದರು. ಇದರ ವಿಷಯವಾಗಿ ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನಗಳಲ್ಲಿ ನಾವು ಕಾಣುತ್ತೇವೆ. ಆ ಕಲ್ಲುಗಳನ್ನು ಇಡುವುದಕ್ಕೆ ಕಾರಣವೇನೆಂದರೆ, ಮುಂದೆ ಒಂದು ದಿನ ಅವರ ಮಕ್ಕಳು ಈ ಕಲ್ಲುಗಳನ್ನು ನೋಡಬೇಕು. ನೋಡಿದ ನಂತರ ಅವುಗಳನ್ನು ಯಾಕೆ ಇಟ್ಟಿದ್ದೀರಿ ಎಂದು ಪ್ರಶ್ನಿಸಬೇಕು. ಹಾಗೆ ಪ್ರಶ್ನಿಸಿದಾಗ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ, ಯೆಹೋವನು ಯೋರ್ದಾನನ್ನು ಬತ್ತಿಸಿ ಒಣನೆಲದ ಮೇಲೆ ತಮ್ಮನ್ನು ದಾಟಿಸಿದನು ಎಂದು ಹೇಳಬೇಕು ಎಂಬುದೇ. ಪ್ರಿಯರೇ, ಈಗ ಈ 22ನೇ ಅಧ್ಯಾಯದಲ್ಲಿ ಕಟ್ಟಲ್ಪಟ್ಟಿರುವಂಥ ವೇದಿಯ ವಿಷಯದಲ್ಲಿ ಆ 2.5 ಕುಲದವರು 20ರಿಂದ ಮುಂದಿನ ವಚನಗಳಲ್ಲಿ ನೀಡುವ ಪ್ರತಿಪಾದನೆಯು ತಮ್ಮ ಮಕ್ಕಳ ವಿಷಯದಲ್ಲಿ ಕಾಳಜಿ, ಚಿಂತೆಯುಳ್ಳವರಾಗಿರುವುದನ್ನು ತೋರಿಸಿಕೊಡುತ್ತದೆ. ತಮ್ಮ ಮಕ್ಕಳನ್ನು ಈ 9.5 ಕುಲದ ಮಕ್ಕಳು ದೇವಭಯಭಕ್ತಿಯಿಂದ ತೊಲಗಿಸಿಬಿಟ್ಟಾರು ಎಂಬ ಭಯ ಅವರಿಗಿತ್ತು.
ಕರ್ತನಲ್ಲಿ ಪ್ರಿಯರೇ, ಇದರಲ್ಲಿ ಒಂದು ಗಂಭೀರವಾದ ಎಚ್ಚರಿಕೆ ನಮ್ಮ ಮುಂದೆ ಇದೆ. ಅದೇನೆಂದರೆ, ಆ 9 ಕುಲದವರ ಸ್ಥಳದಲ್ಲಿರಿಸಿಕೊಂಡು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ನಾವು ಸೇವಿಸುವ, ಆರಾಧಿಸುವ ಲೋಕರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಬೇರೆ ಯಾರಿಗೂ ಪಾಲಿಲ್ಲ ಎನ್ನುವ ರೀತಿಯಲ್ಲಿ ಯೋರ್ದಾನನ್ನು ಮೇರೆಯಾಗಿ ಇಟ್ಟುಕೊಂಡಿದ್ದೇವೆಯಾ? ಅನೇಕ ಸಾರಿ ಹಾಗೆ ಆಗುವ ಸಾಧ್ಯತೆಗಳುಂಟು. ಹಾಗೆ ಮಾಡಿಲ್ಲವಾದರೆ ದೇವರಿಗೆ ಸ್ತೋತ್ರವಾಗಲಿ. ಒಂದು ವೇಳೆ ನಮಗೆ ತಿಳಿಯದ ರೀತಿಯಲ್ಲಿ ಹಾಗೆ ಮಾಡಿದ್ದರೆ ದೇವರ ಹತ್ತಿರ ಕ್ಷಮೆ ಕೇಳಿ ಅದನ್ನು ಬಿಟ್ಟು ಬಿಡೋಣ. ಪ್ರೀತಿಯುಳ್ಳ ದೇವಜನರೇ, 4ನೇ ಅಧ್ಯಾಯದಲ್ಲಿ ಬರುವ ಆ 12 ಕಲ್ಲುಗಳ ಮೂಲಕ ಹಾಗೂ 22ನೇ ಅಧ್ಯಾಯದಲ್ಲಿ ಬರುವ ಈ ವೇದಿಯ ಮೂಲಕ ನಾವು ಕಲಿತುಕೊಳ್ಳಬೇಕಾದ ಆತ್ಮಿಕ ಪಾಠವೇನೆಂದರೆ, ಮೊದಲನೇದಾಗಿ 4ನೇ ಅಧ್ಯಾಯದಲ್ಲಿ ಆ ಕಲ್ಲುಗಳು ಯೆಹೋವನ ಅದ್ಭುತ ಪರಾಕ್ರಮವನ್ನು ತೋರಿಸುವ ಗುರುತಾಗಿತ್ತು. ಹಾಗೆಯೇ ನಮ್ಮ ಜೀವಿತಗಳಲ್ಲಿ ದೇವರು ನಮಗೆ ಮಾಡಿರುವ ಮಹತ್ಕಾರ್ಯಗಳನ್ನು ನಮ್ಮ ಮಕ್ಕಳು ನೋಡುವಂತೆ ಯಾವ ಗುರುತುಗಳನ್ನಿಟ್ಟುಕೊಂಡಿದ್ದೇವೆ? ಎರಡನೇದಾಗಿ ನೋಡುವಾಗ 22ನೇ ಅಧ್ಯಾಯದಲ್ಲಿ ಬರುವ ಈ ವೇದಿಯು ತಮ್ಮ ಮಕ್ಕಳನ್ನು ದೇವಭಯಭಕ್ತಿಯಿಂದ ತೊಲಗಿಸಿಬಿಟ್ಟಾರು ಎಂಬ ಭಯ ಹೊಂದಿದ 2 ಕುಲದವರು, ಹಾಗೆ ಜರುಗಬಾರದು ಎಂಬ ಸಾಕ್ಷಿಗಾಗಿ ಕಟ್ಟಿರುವ ಗುರುತಾಗಿತ್ತು. ಹಾಗೆಯೇ ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ನಮ್ಮ ಮಕ್ಕಳು ದೇವರ ಭಯಭಕ್ತಿಯಿಂದ ತೊಲಗಬಾರದು ಎಂಬುದಕ್ಕೆ ವೇದಿಯನ್ನು ಕಟ್ಟಿಕೊಂಡಿದ್ದೇವೆಯಾ? ಯಜ್ಞವೇದಿಯು ಮುರಿಯಲ್ಪಡುವಿಕೆಯನ್ನು ತೋರಿಸುತ್ತದೆ. ತಂದೆ ತಾಯಿಗಳಾದ ನಾವು ಮುರಿಯಲ್ಪಟ್ಟವರಾಗಿ ನಮ್ಮ ಮಕ್ಕಳಿಗಾಗಿ ಬೇಡಿಕೊಳ್ಳುವುದಾದರೆ ದೇವರು ನಮ್ಮ ಮಕ್ಕಳನ್ನು ಸಂರಕ್ಷಿಸುತ್ತಾನೆ. ಪ್ರಿಯರೇ, ಹೀಗೆ ಮಾಡುವಂಥ ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ವಾಕ್ಯ ಭಾಗಕ್ಕೆ ನಾವು ಬರುವಾಗ ಅಲ್ಲಿ 2 ಕುಲದವರು ತಾವು ಮಾಡಿದ್ದರಲ್ಲಿ ಯಥಾರ್ಥರಾಗಿದ್ದರು ಎಂದು ನಾವು ನೋಡುತ್ತೇವೆ ಮತ್ತು 9 ಕುಲದವರು ಅವರ ವಿವರಣೆಯನ್ನು ಸ್ವೀಕರಿಸಿಕೊಂಡರು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 22ನೇ ಅಧ್ಯಾಯ 27ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ಬರೆದದೆ, ಆದರೆ ಯೆಹೋವನ ಸಾನ್ನಿಧ್ಯದಲ್ಲಿ ಸರ್ವಾಂಗಹೋಮ, ಯಜ್ಞ, ಸಮಾಧಾನ ಯಜ್ಞ ಮೊದಲಾದವುಗಳನ್ನು ಸಮರ್ಪಿಸಿ ಆರಾಧಿಸುವುದಕ್ಕೆ ನಮಗೂ ನಿಮಗೂ ನಮ್ಮ ಸಂತಾನಕ್ಕೂ ನಿಮ್ಮ ಸಂತಾನಕ್ಕೂ ಸಾಕ್ಷಿಯಾಗಿರುವುದು. ಇದರಿಂದ ಮುಂದೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳಿಗೆ ಯೆಹೋವನಲ್ಲಿ ನಿಮಗೆ ಪಾಲಿಲ್ಲವೆಂದು ಹೇಳುವುದಕ್ಕೆ ಆಸ್ಪದವಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ 2 ಕುಲದವರ ಮುಂದಾಲೋಚನೆಯು ಬಹಳ ಉತ್ತಮವಾದದ್ದಾಗಿತ್ತು. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಯೆಹೋಶುವನ ಪುಸ್ತಕ 22ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅವರು ಮುಂದೆ ನಮಗಾಗಲಿ ನಮ್ಮ ಸಂತಾನದವರಿಗಾಗಲಿ ಈ ಪ್ರಕಾರ ಹೇಳಿದರೆ ನಾವು ಅವರಿಗೆ, ಈ ಯೆಹೋವ ವೇದಿಯ ಮಾದರಿಯನ್ನು ನೋಡಿರಿ. ನಮ್ಮ ಪಿತೃಗಳು ಇದನ್ನು ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸುವುದಕ್ಕೋಸ್ಕರ ಕಟ್ಟಲಿಲ್ಲ. ಇದು ನಮಗೂ ನಿಮಗೂ ಮಧ್ಯದಲ್ಲಿ ಸಾಕ್ಷಿಯಾಗಿರುತ್ತದೆಯಷ್ಟೇ ಎಂದು ಹೇಳುವೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವೇದಿಯ ಮಾದರಿಯ ಬಗ್ಗೆ ಅವರಲ್ಲಿ ತಿಳುವಳಿಕೆಯನ್ನು ಹುಟ್ಟಿಸಿ ಮಕ್ಕಳು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಮೂಲಕ ಇಬ್ಬರಲ್ಲಿಯೂ ಯಾವುದೇ ಭಿನ್ನಾಭಿಪ್ರಾಯಗಳು ಬರಬಾರದೆಂಬುದು ಅವರ ಉದ್ದೇಶವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 22ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನಮ್ಮ ದೇವರಾದ ಯೆಹೋವನ ಗುಡಾರದ ಮುಂದಿರುವ ಯಜ್ಞವೇದಿಯ ಹೊರತು ಸರ್ವಾಂಗ ಹೋಮ, ಧಾನ್ಯ ನೈವೇದ್ಯ, ಸಮಾಧಾನ ಯಜ್ಞ ಮೊದಲಾದವುಗಳನ್ನು ಸಮರ್ಪಿಸಿದಕ್ಕೋಸ್ಕರ ಬೇರೊಂದು ವೇದಿಯನ್ನು ಕಟ್ಟಿ ಯೆಹೋವನಿಗೆ ವಿಮುಖರಾಗಿ ದ್ರೋಹಿಗಳಾಗುವುದು ನಮಗೆ ದೂರವಾಗಿರಲಿ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, 2 ಕುಲದ ಜನರು ತಮ್ಮ ಹೃದಯದ ಸ್ಥಿತಿಯನ್ನು ದೇವರ ಬಗ್ಗೆ ತಮಗಿರುವ ಪ್ರೀತಿ ವಿಧೇಯತೆಯನ್ನು ಎತ್ತಿ ತೋರಿಸುತ್ತಾರೆ. ಅಲ್ಲಿ 2 ಕುಲದವರು ತಾವು ಮಾಡಿದ್ದರಲ್ಲಿ ಯಥಾರ್ಥರಾಗಿದ್ದರು ಎಂದು ನಾವು ನೋಡುತ್ತೇವೆ ಮತ್ತು 9 ಕುಲದವರು ಅವರ ವಿವರಣೆಯನ್ನು ಸ್ವೀಕರಿಸಿಕೊಂಡರು. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಯೆಹೋಶುವನ ಪುಸ್ತಕ 22ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಯಾಜಕನಾದ ಫಿನೆಹಾಸನು ಅವನ ಜೊತೆಯಲ್ಲಿ ಬಂದ ಕುಲಾಧಿಪತಿಗಳಾಗಿರುವ ಇಸ್ರಾಯೇಲ್ ಪ್ರಭುಗಳು, ರೂಬೇನ್, ಗಾದ್,
ಮನಸ್ಸೆ ಕುಲಗಳವರ ಮಾತುಗಳನ್ನು ಕೇಳಿ ಸಂತೋಷಪಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 2 ಕುಲದವರು ನೀಡಿದ ವಿವರಣೆಯನ್ನು ಸಂತೋಷದಿಂದ ಸ್ವೀಕರಿಸಲು ದೇವರು ತಾನೇ ಯಾಜಕನಾದ ಫಿನೆಹಾಸನಿಗೂ ಹಾಗೂ ಕುಲಾಧಿಪತಿಗಳಿಗೂ ಒಳ್ಳೆಯ ಮನಸ್ಸನ್ನು ನೀಡಿದ್ದನು. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಜೀವವುಳ್ಳ ವಾಕ್ಯಗಳನ್ನು ಆಲಿಸುತ್ತಾ ಇರುವಾಗ ಈ ವಾಕ್ಯವು ನಮ್ಮೊಂದಿಗೆ ಮಾತನಾಡಿದೆ ಎಂದು ನಾನು ನಂಬುತ್ತೇನೆ. ಈ ಲೋಕದ ಗಲಿಬಿಲಿ, ಒತ್ತಡ, ಮಾನಸಿಕ ಉದ್ವೇಗಗಳ ಮಧ್ಯದಲ್ಲಿಯೂ ಯೇಸು ಕ್ರಿಸ್ತನು ನಮ್ಮನ್ನು ಬಹು ಪ್ರೀತಿಯಿಂದ ಕರೆಯುತ್ತಾ ಇರುತ್ತಾನೆ. ನಾವು ಆತನ ಅನ್ಯೋನ್ಯತೆಯಲ್ಲಿರಬೇಕೆಂದು ಆತನು ಬಯಸುತ್ತಾನೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿ ಕರೆಯುತ್ತಲೇ ಇದ್ದಾನೆ. ಲೋಕದ ಗದ್ದಲದಲ್ಲಿ ಆತನ ಸ್ವರವನ್ನು ಆಲಿಸಲು ಕಷ್ಟವಾಗುತ್ತಾ ಇದ್ದರೆ ನಮ್ಮ ಆತ್ಮಿಕ ಕಿವಿಗಳನ್ನು ತೆರೆಮಾಡು ಯೇಸುವೆ ಎಂದು ಆತನನ್ನು ಬೇಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವಜನರೇ, ವಾಕ್ಯಭಾಗದ ಬಳಿಗೆ ನಾವು ಬರುವಾಗ ಮುಂದಕ್ಕೆ ಯೆಹೋಶುವನ ಪುಸ್ತಕ 22ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮಹಾಯಾಜಕ ಎಲಾಜಾರನ ಮಗನಾದ ಫಿನೆಹಾಸನು ರೂಬೇನ್, ಗಾದ್, ಮನಸ್ಸೆ ಕುಲಗಳವರಿಗೆ, ನೀವು ಯೆಹೋವನಿಗೆ ವಿರುದ್ಧವಾಗಿ ಅಂಥ ದ್ರೋಹವನ್ನು ಮಾಡಲಿಲ್ಲವಾದುದರಿಂದ ಆತನು ನಮ್ಮ ಮಧ್ಯದಲ್ಲಿರುತ್ತಾನೆಂದು ಈಗ ತಿಳಿಯಿತು. ಹೀಗಿರಲಾಗಿ ನೀವು ಇಸ್ರಾಯೇಲ್ಯರನ್ನು ಯೆಹೋವನ ಶಿಕ್ಷಾ ಹಸ್ತಕ್ಕೆ ತಪ್ಪಿಸಿದ್ದೀರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೋರ್ದಾನಿನ ಪೂರ್ವ ದಿಕ್ಕಿನಲ್ಲಿದ್ದ ತಮ್ಮ ಸ್ವಾಸ್ಥ್ಯಕ್ಕೆ ಹಿಂತಿರುಗುತ್ತಿದ್ದ ರೂಬೇನ್, ಗಾದ್ ಮತ್ತು ಮನಸ್ಸೆ ಅರ್ಧ ಕುಲದವರು ಯೋರ್ದಾನಿನ ಪಶ್ಚಿಮ ದಡದಲ್ಲಿ ಒಂದು ವೇದಿಯನ್ನು ಕಟ್ಟಿರುವುದರ ಕುರಿತು ಧ್ಯಾನಿಸಿದೆವು. ಇಂದಿನ ನಮ್ಮ ವಾಕ್ಯ ಧ್ಯಾನದಲ್ಲಿ ಉಳಿದ 9 ಕುಲದವರು ಆ 2 ಕುಲದವರನ್ನು ಅವಸರಪಟ್ಟು ಆರೋಪಿಸಿರುವುದಾಗಿ ಗ್ರಹಿಸಿಕೊಂಡರು ಎಂಬುದು ತಿಳಿದುಬರುತ್ತದೆ. ನೋಡಿರಿ, ನಮ್ಮಲ್ಲಿ ಅನೇಕರು ಇದೇ ರೀತಿಯಲ್ಲಿರುತ್ತೇವಲ್ಲವೇ? ಹೆಚ್ಚು ಅವಸರಪಟ್ಟು ಹೇಳಬಾರದ ಸಂಗತಿಗಳನ್ನು ಹೇಳಿಬಿಡುತ್ತೇವೆ, ಮಾಡಬಾರದ ಸಂಗತಿಗಳನ್ನು ಮಾಡುತ್ತೇವೆ ಮತ್ತು ದೇವರ ವಾಕ್ಯವನ್ನು ಪ್ರತಿಪಾದಿಸುತ್ತಾ ಇದ್ದೇವೆಂದು ಯಥಾರ್ಥವಾಗಿ ಯೋಚಿಸುತ್ತೇವೆ. ಆದರೆ ನಿಜಾಂಶದಲ್ಲಿ ಹಾಗೆ ಮಾಡುತ್ತಿರುವುದಿಲ್ಲ. 9 ಕುಲದವರು ತಮ್ಮ ಸಹೋದರರ ವಿರುದ್ಧವಾಗಿ ಯುದ್ಧ ಮಾಡುವ ಯೋಚನೆಗಳೊಂದಿಗೆ ಹೊರಟು ಬರುವುದರಲ್ಲಿ ತಪ್ಪನ್ನು ಮಾಡಿದರು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 22ನೇ ಅಧ್ಯಾಯ 32 ಮತ್ತು 33ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮಹಾಯಾಜಕ ಎಲಾಜಾರನ ಮಗನಾದ ಫಿನೆಹಾಸನು, ಪ್ರಭುಗಳು, ಗಿಲ್ಯಾದ್ ಸೀಮೆಯಲ್ಲಿದ್ದ ರೂಬೇನ್ಯರು, ಗಾದ್ಯರು ಇವರ ಬಳಿಯಿಂದ ಕಾನಾನ್ ದೇಶದಲ್ಲಿದ್ದ ಇಸ್ರಾಯೇಲ್ಯರ ಬಳಿಗೆ ಬಂದು ಅವರಿಗೆ ಈ ವರ್ತಮಾನವನ್ನು ತಿಳಿಸಲು ಅವರು ಬಹು ಸಂತೋಷಪಟ್ಟು ದೇವರನ್ನು ಕೊಂಡಾಡಿ ರೂಬೇನ್, ಗಾದ್ ಕುಲಗಳೊಡನೆ ಯುದ್ಧ ಮಾಡಿ ಅವರ ದೇಶವನ್ನು ಹಾಳು ಮಾಡಬೇಕೆಂಬ ಆಲೋಚನೆಯನ್ನು ಬಿಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, 9 ಕುಲದವರಿಗೆ 2 ಕುಲದವರು ಹೇಳಿದಂಥ ಯಥಾರ್ಥವಾದ ವಿವರಣೆಯು ಸತ್ಯವೆಂಬುದಾಗಿ ಕಂಡುಬಂತು. ಆ ಮೂಲಕವಾಗಿ ಅವರು ತಮ್ಮಲ್ಲಿ ಬಂದಂಥ ಯುದ್ಧ ಮಾಡುವಂಥ ಆಲೋಚನೆಯನ್ನು ಅವರು ಬಿಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಯೆಹೋಶುವನ ಪುಸ್ತಕ 22ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ರೂಬೇನ್ಯರು, ಗಾದ್ಯರು ಯೆಹೋವನೇ ದೇವರು ಎಂಬುದಕ್ಕೆ ಈ ವೇದಿಯೇ ಸಾಕ್ಷಿ ಎಂದು ಹೇಳಿ ಅದಕ್ಕೆ ಏದ್ ಎಂಬ ಹೆಸರಿಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೊರನೋಟಕ್ಕೆ ಈ ವೇದಿಯ ನಿರ್ಮಾಣವು ಉತ್ತಮವಾದ ವಿಚಾರವೆಂದು ಕಂಡುಬರುತ್ತದೆ ಮತ್ತು ಅನೇಕ ವ್ಯಾಖ್ಯಾನಕರ್ತರು ಇದರ ಮೇಲೆ ತಮ್ಮ ಸಮ್ಮತಿ ಸೂಚಿಸುವ ಮುದ್ರೆಯನ್ನು ಹಾಕಿದ್ದಾರೆ. ಹೇಗೋ ಏದ್ ಎಂಬುದಾಗಿ ಕರೆಯಲ್ಪಡುವ ಈ ವೇದಿಯ ವಿಚಾರದಲ್ಲಿ ಅಲಕ್ಷ್ಯಭಾವದ ನೋಟವನ್ನು ತೊರೆದು ಹೆಚ್ಚಿನ ರೀತಿಯಲ್ಲಿ ಪರೀಕ್ಷೆ ಮಾಡೋಣ. ಪ್ರಿಯರೇ, ದೇವದರ್ಶನ ಗುಡಾರದಲ್ಲಿ ಯಜ್ಞಗಳನ್ನು ಸಮರ್ಪಿಸುವುದಕ್ಕಾಗಿ ತಾಮ್ರದ ಯಜ್ಞವೇದಿ ಇತ್ತು. ಅದನ್ನು ಬಿಟ್ಟರೆ ಬೇರೊಂದು ಇರಬಾರದಾಗಿತ್ತು. ಧರ್ಮೋಪದೇಶಕಾಂಡ ಪುಸ್ತಕ 12ನೇ ಅಧ್ಯಾಯ 27ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವಾಗ ರಕ್ತ ಮಾಂಸಗಳೆರಡನ್ನೂ
ನಿಮ್ಮ ದೇವರಾದ ಯೆಹೋವನ ಯಜ್ಞವೇದಿಯಲ್ಲಿ ದಹಿಸಿಬಿಡಬೇಕು. ಸಮಾಧಾನ ಯಜ್ಞಗಳನ್ನು ಮಾಡುವಾಗ ಆ ರಕ್ತವನ್ನು ಆತನ ಯಜ್ಞವೇದಿಯ ಮೇಲೆ ಸುರಿದುಬಿಟ್ಟು ಮಾಂಸವನ್ನು ಊಟ ಮಾಡಬೇಕು ಎಂಬುದಾಗಿ. ಮುಂದುವರಿದು ಹಾಗೆಯೇ ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 13ನೇ ವಚನದಲ್ಲಿ, ನೀವು ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಆಶೇರೆಂಬ ವಿಗ್ರಹ ಸ್ತಂಭಗಳನ್ನು ಕಡಿದು ಬಿಡಬೇಕು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅಂದರೆ ದೇವದರ್ಶನ ಗುಡಾರದಲ್ಲಿರುವ ಯಜ್ಞವೇದಿಯನ್ನು ಬಿಟ್ಟು ಬೇರೆ ಯಾವ ವೇದಿಯೂ ಇರಬಾರದು ಎಂಬುದೇ. ಆದರೆ ಒಂದು ವಿನಾಯಿತಿ ಇತ್ತು. ಅದನ್ನು ಧರ್ಮೋಪದೇಶಕಾಂಡ ಪುಸ್ತಕ 27ನೇ ಅಧ್ಯಾಯ 4ನೇ ವಚನದಿಂದ 8ನೇ ವಚನಗಳಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಹೀಗೆ ಬರೆದದೆ, ನೀವು ಯೋರ್ದಾನ್ ಹೊಳೆಯನ್ನು ದಾಟಿದ ನಂತರ ನಾನು ಈಗ ಆಜ್ಞಾಪಿಸಿದ ಕಲ್ಲುಗಳನ್ನು ಏಬಾಲ್ ಬೆಟ್ಟದ ಮೇಲೆ ನಿಲ್ಲಿಸಿ ಅವುಗಳಿಗೆ ಗಿಲಾವು ಮಾಡಿಸಬೇಕು. ಅಲ್ಲಿ ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ನೀವು ಕಲ್ಲುಗಳಿಂದ ಯಜ್ಞವೇದಿಯನ್ನು ಕಟ್ಟಿಸಬೇಕು. ಉಳಿ ಮುಂತಾದದನ್ನು ಉಪಯೋಗಿಸದೆ ಹುಟ್ಟು ಕಲ್ಲುಗಳಿಂದಲೇ ನಿಮ್ಮ ದೇವರಾದ ಯೆಹೋವನ ಯಜ್ಞವೇದಿಯನ್ನು ಕಟ್ಟಿಸಬೇಕು. ಅಲ್ಲಿ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ಸಹಭೋಜನ ಮಾಡಿ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು. ನೀವು ಆ ಕಲ್ಲುಗಳ ಮೇಲೆ ಈ ಧರ್ಮಶಾಸ್ತ್ರದ ವಾಕ್ಯಗಳನ್ನೆಲ್ಲ ವಿರಳವಾಗಿಯೂ ಸ್ಪಷ್ಟವಾಗಿಯೂ ಬರಿಸಬೇಕೆಂದು ಆಜ್ಞಾಪಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರು ಯೋರ್ದಾನ್ ಹೊಳೆಯನ್ನು ದಾಟಿದ ನಂತರ ಆ ಹೊಳೆಯಿಂದ 12 ಕಲ್ಲುಗಳನ್ನು ತೆಗೆದುಕೊಂಡು ಒಂದು ಸ್ಮಾರಕವನ್ನಾಗಿ ನಿಲ್ಲಿಸಬೇಕಾಗಿತ್ತು. 2 ಕುಲದವರು ಯೋರ್ದಾನನ್ನು ದಾಟಲೇ ಇಲ್ಲ ಮತ್ತು ಆಗಲೇ ಆ ಹೊಳೆಯು ಅವರನ್ನು ಅವರ ಸಹೋದರರಿಂದ ವಿಭಾಗಿಸಿತು. ಈಗ ಈ ವೇದಿಯು ಆ ಭಾಗಾಕಾರವನ್ನು ಗುರುತಿಸುತ್ತಾ ಇತ್ತು. ಈ ವೇದಿಯು ತಾವು ವಿಂಗಡಿಸಲ್ಪಟ್ಟಿದ್ದೇವೆಂದು ಮೇಲ್ನೋಟಕ್ಕೆ ತೋರುವ ಗುರುತಾಗಿತ್ತು. ಮುಂದೆ ಅದು ಭಾಗಾಕಾರಕ್ಕೆ ಮಾರ್ಗ ಮಾಡಿಕೊಟ್ಟಿತು. ನೋಡಿರಿ, ಈ ಒಂದು ಸಂದರ್ಭದಲ್ಲಿ ಇಸ್ರಾಯೇಲ್ ಜನಾಂಗವು ಪೂರ್ವ ಪಶ್ಚಿಮ ಎಂಬುದಾಗಿ ವಿಭಾಗಿಸಲ್ಪಟ್ಟಿರುವುದು. ಈಗ ಈ ನಿರ್ದಿಷ್ಟ ಕಾಲದಲ್ಲಿ ಅದು 9 ಮತ್ತು 2 ಆಗಿ ಇವೆ. ಆದರೆ ಮುಂದೆ ಅದು ಉತ್ತರ ದಕ್ಷಿಣ ಭಾಗಾಕಾರವಾಗಲಿದೆ. ದಕ್ಷಿಣದ 2 ಕುಲಗಳ ಎದುರು ಉತ್ತರದ 10 ಕುಲಗಳಾಗಿ ಭಾಗವಾಗಲಿವೆ. ಪ್ರೀತಿಯುಳ್ಳ ದೇವಜನರೇ, ಈ ವಿಚಾರದಲ್ಲಿ ನಾವು ಮುಂದಕ್ಕೆ ಧ್ಯಾನ ಮಾಡುವಂಥ ಪುಸ್ತಕಗಳಲ್ಲಿ ನಾವು ಚೆನ್ನಾಗಿ ತಿಳಿದುಕೊಳ್ಳಲಿದ್ದೇವೆ. ಪ್ರಿಯರೇ, ದೇವರು ತನ್ನ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾನೆ. ನಮ್ಮ ಜೀವಿತವನ್ನು ಕೂಡ ನಾವು ಆತನ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳುವುದಾದರೆ ನಾವು ಕೂಡ ಅನೇಕ ಬಾರಿ ದೇವರಿಂದ ದೂರ ಹೋದವರಾಗಿ ನಮ್ಮನ್ನು ನಾವು ಲೋಕದೊಂದಿಗೆ ಇಜ್ಜೋಡಾಗ ಮಾಡಿಕೊಂಡಿರುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಪರಿಶುದ್ಧಾತ್ಮನ ಐಕ್ಯತೆಯೊಂದಿಗೆ ಆತನನ್ನೇ ಸೇವಿಸುತ್ತಾ ಮುಂದೆ ಮುಂದೆ ಸಾಗುವುದಾದರೆ ನಮ್ಮ ದೇವರು ನಮ್ಮ ಸಂಗಡಿಗನಾಗಿದ್ದುಕೊಂಡು ತನ್ನ ಆತ್ಮನ ಮೂಲಕ ಬಲಪಡಿಸಿ ತನ್ನ ವಾಕ್ಯಗಳಿಂದ ತುಂಬಿಸಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಆತನು ನಡೆಸುತ್ತಾನೆ. ಇಂಥ ಜೀವಿತವನ್ನು ಮಾಡುವುದಕ್ಕಾಗಿ ನಮ್ಮನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ. ಆತನ ಕೃಪೆ ನಮ್ಮನ್ನು ನಡೆಸಲಿ. ಪ್ರೀತಿ ಸ್ವರೂಪನಾದ ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಯಜ್ಞಗಳನ್ನು ಅರ್ಪಿಸಲು ವೇದಿಯನ್ನು ಕಟ್ಟದೆ ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳು ಸತ್ಯವನ್ನು ತಿಳಿದುಕೊಳ್ಳಲು ತಾವು ಕೂಡ ಇಸ್ರಾಯೇಲರ ಜನಾಂಗಕ್ಕೆ ಸಂಬಂಧಪಟ್ಟವರು ಎಂದು ತಿಳಿದುಕೊಳ್ಳಲು ವೇದಿಯು ಸಹಾಯವಾಗುತ್ತದೆ ಎಂದು ನೀಡಿದ ವಿವರಣೆಯು ಅರ್ಥಗರ್ಭಿತವಾಗಿದೆ ಅಲ್ಲವೇ? ಹಾಗೆಯೇ ಪ್ರಿಯರೇ, ವಿಶ್ವಾಸಿಗಳಾದ ನಾವು ಕೂಡ ಕ್ರಿಸ್ತನಲ್ಲಿ ಒಂದಾಗಿದ್ದೇವೆ ಮತ್ತು ಇತರರು ಕೂಡ ಆತನಲ್ಲಿ ಬರಬೇಕು ಎಂಬ ಸತ್ಯದಿಂದ ಜೀವಿಸಬೇಕು. ಆಗ ನಮ್ಮ ಹಾಗೂ ನಮ್ಮ ಮಕ್ಕಳ ಜೀವಿತದಲ್ಲಿ ದೇವರು ಮಹಿಮೆ ಹೊಂದುತ್ತಾನೆ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಯೆಹೋಶುವರ ಪುಸ್ತಕದಿಂದ ನಮಗೆ ನೀನು ಕಲಿಸ್ತಿರುವಂಥ ಅನೇಕ ಆತ್ಮಿಕ ಪಾಠಗಳಿಗಾಗಿ ಸ್ತೋತ್ರ. ಈ ವಾಕ್ಯಗಳು ನಮ್ಮ ಕಾಲಿಗೆ ದೀಪವಾಗಿದ್ದು ಮಾರ್ಗಕ್ಕೆ ಬೆಳಕನ್ನು ನೀಡುವಂಥ ನಿನ್ನ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರೀತಿಯುಳ್ಳ ನಮ್ಮ ಪ್ರಿಯ ಜನರು
ಪ್ರತಿಯೊಬ್ಬ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು, ಬಲಪಡಿಸು, ಅವರ ಸಮಸ್ಯೆಗಳನ್ನು ಪರಿಹರಿಸು. ನಿನ್ನ ವಾಕ್ಯದ ಬೆಳಕಿನಲ್ಲಿ ಜೀವಿಸಲು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮ್ಮ ಹೃದಯಕ್ಕೆ, ಮನಸ್ಸಿಗೆ ಸಮಾಧಾನವು ನೀಡಿದೆಯಲ್ಲವೇ? ಹಾಗಾದರೆ ಅಶಾಂತಿ ತುಂಬಿದ ಲೋಕಕ್ಕೆ ಶಾಂತಿಯನ್ನು ಸಾರುವ ಕಾರ್ಯಕ್ರಮಕ್ಕೆ ಕರೆ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿರಿ. ದೇವರು ನಿಮ್ಮೆಲ್ಲರನ್ನು ಬಹಳವಾಗಿ ಆಶೀರ್ವದಿಸಲಿ.